ಗಾಯ್ಸ್, ದಿವ್ಯಕ್ಕೊಂದು ಅಮೂಲ್ ಬೇಬಿದ್ದು ಒಳ್ಳೆ ಜೋಡಿ ಅಂತ ನಿಮ್ಗೆ ಅನ್ಸುತ್ತೇನ್ರೋ? ಈ ಮ್ಯಾಟ್ರ್ ನಿನ್ ತಲೆಗೆ ಯಾಕೋ ಬಂತು? ನೋಡೋ, ಯಾವ ಆ್ಯಂಗಲಲ್ಲೂ ಅವರಿಬ್ರು ಜೋಡಿ ಆಗಕ್ಕೆ ಸಾಧ್ಯನೇ ಇಲ್ಲ. ದಿವ್ಯಕ್ಕನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ದಿವ್ಯಕ್ಕ ತನಗೆ ಲಾಭ ಆಗುತ್ತೆ ಅಂದ್ರೆ ಸಾಕು, ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಮೂಲ್ ಬೇಬಿ ತನ್ನ ಕಷ್ಟ ಆದ್ರೂ ಬೇರೆಯವ್ರ ಕಷ್ಟ ಅಂದಾಗ ತಲೆ ಕೆಡ್ಸ್ಕೊತಾನೆ. ಅಮೂಲ್ ಬೇಬಿ ಇನ್ನೊಬ್ರು ಕಣ್ಣೀರು ಒರೆಸೋನು. ದಿವ್ಯಕ್ಕ ಬೇರೆಯವ್ರಿಗೆ ಕಣ್ಣೀರು ತರಿಸೋಳು. ಅಮೂಲ್ ಬೇಬಿ ಹೂವಿನ ಹಾಗೆ, ದಿವ್ಯಕ್ಕ ಹಾವಿನಾಗೆ ಬುಸ್ಸಲ್ವಾ? ಈಗಿರುವಾಗ ಅವರಿಬ್ರು ಮದುವೆ ಆಗೋದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ. ಅದು ಸರಿನೂ ಅಲ್ಲ, ಅದು ಆಗ್ಲೂಬಾರ್ದು. ಆಗಕ್ಕೆ ನಾವಂತೂ ಬಿಡ್ಲೇಬಾರ್ದು. ಬಿಡಬಾರ್ದು ನಿಜ, ಆದ್ರೆ ಸತ್ಯನ್ ಮನ್ಸಲ್ಲಿರೋ ಡಿಂಗ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ, ಅವ್ರ ಮದ್ವೆ ಹೇಗ್ ನಿಲ್ಸೋದು ಅನ್ನೋದು ಯೋಚನೆನೇ ಮಾಡ್ತಿಲ್ಲ. ನೀನು ಹೇಳಿದ ನಿಜಾನೇ ಮಗ, ಆದರೆ ಅವ್ರ ಮದುವೆ ನಿಲ್ಲಿಸೋದಂತೂ ಅಷ್ಟು ಸುಲಭ ಅಲ್ಲ. ಸುಲಭ ಅಲ್ಲ ಅಂತ ಸುಮ್ಮನೆ ಕೂರಕ್ಕಾಗುತ್ತಾ ಮಗ? ಇದಕ್ಕೇನಾದ್ರೂ ಒಂದು ರೂಟ್ ಹುಡುಕ್ಲೇಬೇಕು. ಅದಕ್ಕೆ ಸತ್ಯನ್ ಮೇಲೆ ಅಮೂಲ್ ಬೇಬಿಗೆ ಲವ್ ಆಗೋ ಥರ ಮಾಡಬೇಕು. ನಾವೇನು ಮ್ಯಾಜಿಕ್ ಮಾಡೋರ ಮಾಟ ಮಾಡೋರ ಸಡನ್ ಆಗಿ ಲವ್ ಆಗೋ ಥರ ಮಾಡೋಕ್ಕೆ? ಲೇ, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಅಮ್ಮಾಟ ಹೇಳ್ತಾರೆ ಸರಿಯಾಗೇ ಇದೆ. ಸತ್ತಿನ ಮನ್ಸಲ್ಲೇ ನಾವು ಡಿಂಗ್ ಬರ್ಸಿದ್ದೀವಿ ಅಂದಮೇಲೆ ನಾವು ಒಂಥರ ಮ್ಯಾಜಿಕ್ ಮಾಡೋರೆ, ಮಾಟನೂ ಮಾಡೋರೆ. ಸತ್ತಿಂಗೆ ಡಿಂಗು ಡಿಂಗು ಅಂತ ಹೇಳಿನೇ ಅಮೂಲ್ ಬೇಬಿ ಮೇಲೆ ನಿಜವಾಗ್ಲೂ ಡಿಂಗ್ ಆಗೋಗಿದೆ. ಅದೇ ಥರ ಅಮೂಲ್ ಬೇಬಿಗೂ ಸತ್ತಿನ ಮೇಲೆ ಪ್ರೀತಿ ಹುಟ್ಟೋ ಥರ ಮಾಡಿದ್ರೆ ಸಾಕು, ಅವನ ಗೌನೆ ದಿವ್ಯಕ್ಕನ ಜೊತೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಓಡ್ ಬರ್ತಾನೆ. ಸೂಪರ್ ಮಗ, ಒಂದೇ ಬಾಣ ಕೇರಡಕ್ಕಿ. ಒಂದ್ ಕಡೆ ಅಮೂಲ್ ಬೇಬಿಗೆ ಸತ್ತಿನ ಮೇಲೆ ಲವ್ ಆಗ್ಬೇಕು, ಇನ್ನೊಂದ್ ಕಡೆ ದಿವ್ಯಕ್ಕ ಅಮೂಲ್ ಬೇಬಿ ಮದುವೆ ನಿಲ್ಬೇಕು. ದಿವ್ಯಾ, ಇಲ್ಲಿ ಯಾವ ಐಸ್ ಕ್ರೀಮ್ ಪಾರ್ಲರ್ ಇದೆ? ನಾನು ಈಗಿಂದೀಗಲೇ ಮನೆಗೆ ಹೋಗ್ಬೇಕು. ಅಲ್ಲ ದಿವ್ಯಾ, ಆಗ್ಲೇ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿದೆ, ಈಗ ನೋಡಿದ್ರೆ ನಿಮ್ಮ ಯಾರ್ಯಾಗ ಕರ್ಕೊಂಬಂದಿದ್ಯಾ? ಏನಾಯ್ತು ದಿವ್ಯಾ? ಅದನ್ನೆಲ್ಲ ಹೇಳಕ್ಕೆ ಟೈಮ್ ಇಲ್ಲ. ಮೊದಲು ಇಲ್ಲಿಂದ ಹೊರಡು, ನಾನು ಮನೆಗೆ ಹೋಗ್ಬೇಕು. ಓಕೆ ಓಕೆ ಹೋಗ್ತೀನಿ, ಆದರೆ ಒಂದು ಕಂಡೀಷನ್. ಇವತ್ತು ನೀನು ಐಸ್ ಕ್ರೀಮ್ ಕೇಳಿದೆ, ಬಟ್ ನನಗೆ ಕೊಡ್ಸೋಕ್ಕೆ ಆಗಲಿಲ್ಲ. ಆದರೆ ಒಳ್ಳೆ ರೆಸ್ಟೋರೆಂಟಲ್ಲಿ ನಾಳೆ ನಿನಗೆ ಲಂಚ್ ಕೊಡಿಸ್ತೀನಿ, ನೀನು ಸಿಗಲೇಬೇಕು. ಹೋಗಪ್ಪ. ನೀನು ಸಿಗ್ತೀನಿ ಅಂತ ಹೇಳು, ಹೋಗ್ತೀನಿ. ಸರಿ, ಸಿಗ್ತೀನಿ. ಮೊದಲು ಇಲ್ಲಿಂದ ಹೊರಡು. ಓಕೆ ಬಾಯ್. ದಿಸ್ ಇಸ್ ಸೋ ಕೂಲ್. ಏನು ಡ್ರಾಮಾ ಇದೆ ಅದೆಲ್ಲ? ಅದನ್ನ ತಾವು ಹೇಳಬೇಕು ತಂದೆ, ಯಾಕಂದ್ರೆ ದಿನ ಅಟೆಂಡೆನ್ಸ್ ಹಾಕೋರು ತಾವಲ್ವೇ. ಇವತ್ತು ಯಾರ್ದಾರು ಬರ್ತ್ಡೇನಾ? ಇಲ್ವಲ್ಲ, ಬರ್ತ್ಡೇ ಆಗಿದ್ರೆ ನನಗೂ ಗೊತ್ತಿರ್ತಾ ಇತ್ತು. ಮತ್ತೆ ಈ ಸೆಲಿಬ್ರೇಷನ್ಸ್ ಎಲ್ಲ ಯಾಕೆ? ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತ್ಡೇನೇ ಆಗ್ಬೇಕಾ ಬ್ರೋ? ಯಾವುದೋ ಒಂದು ಖುಷಿ ವಿಷಯ ಆಗಿರ್ಬೋದು. ಅದನ್ನೇ ನಾನು ಹೇಳ್ತಾ ಇರೋದು. ಇಷ್ಟೊಂದು ಸೆಲಿಬ್ರೇಟ್ ಮಾಡೋ ವಿಷಯ ಇದ್ದಿದ್ರೆ ನನಗೂ ಗೊತ್ತಿರ್ತಿತ್ತು. ನನಗೂ ಪಾಪ ಹೇಳಿರೋರು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನೀನೊಂದು ಕೆಲಸ ಮಾಡು, ಅವ್ರ ಅಕೌಂಟು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು. ಅಕ್ಕ ಬಾಂಡ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಕ್ಕ ಬಾಂಡ್ ಏನಿದ್ರು ಫೇಸ್ ಟು ಫೇಸ್ ವ್ಯವಹಾರ, ಫೇಸ್ಬುಕ್ ವ್ಯವಹಾರ ಎಲ್ಲ ಇಲ್ಲ.
ಅದರಲ್ಲೂ 3 ಹೊತ್ತು ನಂಬ ಮೈದಾನ ಇಲ್ಲಿ ಟ್ಯಾಗ್ ಆಗಿರ್ಬೇಕಾದ್ರೆ ಆ ಟ್ಯಾಗ್ ಎಲ್ಲ ಬೇಕಾ? ಬಾಂಬೈದ ಸ್ವಲ್ಪ ಸುಮ್ಮನಿರ್ತೀಯಾ? ಅದು ಸರಿ, ಈ ಅಕ್ಕ ಬಾಂಡ್ ಅಂದ್ರೆ ಯಾರು? ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಬಾವಾ, ನಿಮ್ಮ ಸಬ್ಜೆಕ್ಟು, ಆ ಸಬ್ಜೆಕ್ಟ್ ಬಗ್ಗೆನೇ ನಾವು ಮಾತಾಡ್ತಿರೋದು. ಅವಳ ಗ್ಯಾರೇಜ್ಗೆ ನಾವು ಇವಾಗ ಬಂದಿರೋದು. ವಾಟ್ ಯು ಸೇಯಿಂಗ್ ಬ್ರೋ? ಒಂದು ಹುಡುಗಿ ಈ ಗ್ಯಾರೇಜ್ ನಡೆಸ್ತಾಳ? ಬಾವಾ, ನಿನ್ಗಿನ್ನೂ ಗೊತ್ತಿಲ್ಲ, ಗ್ಯಾರೇಜ್ ಅಲ್ಲ ಇಡೀ ಏರಿಯಾನೇ ನಡೆಸ್ತಾಳೆ. ಅವಳು ಅಂತಿಂತ ಹುಡುಗಿ ಅಲ್ಲ, ಡೇರ್ ಡೆವಿಲ್ ಡ್ಯಾಶಿಂಗು. ಈ ಶಾಕಿನಿ, ಡಂಕಿನಿ, ಲಂಕಿನಿ ಅಂತ ಏನಾರು ಇದ್ರೆ ಅಂಥವ್ರನ್ನೇ ಕರೆಸಿ ಇವಳಿಗೆ ಮಂಗಳಾರತಿ ಮಾಡಿಸ್ಬೇಕು. ಅಂತ ಡೇಂಜರಸ್ ಕ್ಯಾರೆಕ್ಟ್ರು. ಏಯ್ ಸುಮ್ನಿರ. ಇವನೇನೋ ಹೇಳ್ತಾನೆ ಅಂತ ಇವನ್ ಮಾತು ನೀನ್ ನಂಬ್ತೀಯ ರಾಹುಲ್? ಸತ್ಯನ್ ಬಿಹೇವಿಯರ್ ಹೊರಟು ನಿಜ, ಆದರೆ ಅವಳ ಮನಸ್ಸು ತುಂಬ ಸಾಫ್ಟ್. ಅವಳು ಈ ಏರಿಯಾನ ನಡಗಿಸೋಳಲ್ಲ, ಈ ಏರಿಯಾನ ಪ್ರೀತಿಸೋಳು. ಸಿಂಹ ಡೇರಿಂಗ್ ಆಗಿದ್ರೆ ಕತ್ತೆ ಕಿರ್ಬಗಳಿಗೆಲ್ಲ ಡೇಂಜರ್ ಅಂತಾನೆ ಅನ್ಸೋದು. ಅಂದ್ರೆ ಅವಳು ಸಿಂಹ, ನಾವು ಕತ್ತೆ ಕಿರ್ಬನ್ನ? ಅವನಷ್ಟು ನೇರವಾಗಿ ಹೇಳ್ತಾ ಇದ್ದಾನೆ, ಮತ್ತೆ ಕೇಳಿ ಕನ್ಫರ್ಮ್ ಮಾಡ್ಕೊತಿದ್ಯಲ್ಲ, ಇದೆಲ್ಲ ಬೇಕಾ ಬ್ರೋ? ನೋಡೋರ್ ಕಣ್ಣಿಗೆ ಅವಳು ಹೇಗಾದರೂ ಕಾಣಿಸ್ಬೋದು, ಆದರೆ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರ್ಗೆ ಅವಳ ಮೇಲೆ ಪ್ರೀತಿ, ಗೌರವ ಖಂಡಿತವಾಗ್ಲೂ ಬರುತ್ತೆ. ನೀನು ಮಾತಾಡ್ತಿರೋದು ಕೇಳ್ತಾ ಇದ್ರೆ ನಿನ್ಗೆ ಅವಳ ಮೇಲೆ ಕ್ರಶ್ ಆಗಿರೋ ಥರ ಇದೆ. ಅಪ್ಪ ತಂದೆ ಎರಡೂ ಒಂದೇ, ಹೇಳು ಮುಂದೆ. ಕೌಂಟ್ರು ಐತೆ ಮಗನು. ಅಪ್ಪ ಸೈಕ್ಯಾಟ್ರಿಸ್ಟು, ನಿನ್ನ ಕೆಲಸ ಏನಿದ್ರು ತಲೆ ಸರಿ ಮಾಡೋದು, ಸಂಸಾರ ಹಾಳು ಮಾಡೋದಲ್ಲ. ನನ್ನ ಬಾಬಾ ಇದಂತಾನೆ ಸರಿ ಇದೆ, ಇಲ್ಲಿ ಕೆಟ್ಟು ಕುಂತಿರೋ ಗಾಡಿಗಳ ಥರ ಗ್ಯಾರೇಜಿಗೆ ತಳ್ಬಿಟ್ಯಾ. ಅವ್ನಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ನೀನು ಕ್ರಶ್ಶು ಬ್ರಷ್ಷು ಅಂತ ಅವ್ನು ಬ್ರೈನ್ ವಾಶ್ ಮಾಡಬೇಡ. ಸತ್ಯ ಸತ್ಯ, ಅವ್ರಿಲ್ಲ. ನೀನ್ಯಾರಮ್ಮ ಹೊಸ್ದಾಗಿ ಕೆಲ್ಸಕ್ಕೆ ಸೇರಿರೋನಾ? ಬ್ರೇಕ್ ಸ್ವಲ್ಪ ಲೂಸ್ ಆಗಿದೆ, 1 ಅವರ್ ಬಿಟ್ಕೊಂಡ್ ಬರ್ತೀನಿ, ಸರ್ ಮಾಡಿ ಕೇಳು. ಹಂಗೆ ನೀನು ಚೆನ್ನಾಗಿ ಕೆಲಸ ಕಲ್ತ್ಕೋ. ಡೌಟೇ ಬೇಡ ಬ್ರೋ. ಐ ಆಮ್ ಸೋ ಇಂಪ್ರೆಸ್ಡ್ ವಿತ್ ಹರ್. ಐ ಕಾಂಟ್ ವೇಟ್ ಟು ಮೀಟ್ ಹರ್. ಕಾಲ್ ಮಾಡೋ. ಕಾಲ್ ಅವನು. ಹಲೋ ಹಲೋ ಅಮೂಲ್ ಬೇಬಿ ಸರ್, ಎಲ್ಲಿದ್ದೀರಾ? ನಾನು ನಿಮ್ಮ ಗ್ಯಾರೇಜಲ್ಲೇ ಇದ್ದೀನಿ, ನೀವೆಲ್ಲಿದ್ದೀರಾ? ಓ, ಅಲ್ಲೇ ಇದ್ದೀರಾ? ಒಳ್ಳೇದಾಯ್ತು, ನಾವ್ ಈಗಲೇ ಬರ್ತಾ ಇದೀವಿ. ಅವರೇ ಬರ್ತಾರಂತ? ನೈಸ್. ಭಾವ ಇಲ್ಲಿ ಯಾಕೆ ಹೋಗ್ತಿದ್ದಾರೆ? ಅಕ್ಕ ಅಲ್ಲೇ ಯಾಕೆ ಹೇಳ್ಕೊಂಡ್ಲು? ಅವಳೇನಾದ್ರೂ ನನ್ನ ನೋಡ್ಬಿಟ್ಲಾ? ನೋಡಿದ್ರೆ ನೋಡ್ಲಿ, ಎಷ್ಟು ದಿನದಿಂದ ಭಾವನ್ ತೋರಿಸು ಅಂತ ಕೇಳ್ತಾ ಇದ್ದೀನಿ, ಅವಳೇನಾದ್ರೂ ನಂಗೆ ತೋರಿಸಿದ್ಲಾ? ಇವತ್ತು ಏನಾದರೂ ಆಗಲಿ, ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ, ಭಾವನ್ ನೋಡ್ಕೊಂಡೇ ಹೋಗೋದು. ಅಣ್ಣ ಏನಪ್ಪ ಬಲ? ಭಾವ ಹೆಲ್ಮೆಟ್ ಬೇರೆ ಹಾಕಿದ್ದಾರೆ, ಇಲ್ಲ ಅಂದಿದ್ರೆ ಮುಖ ಸರಿಯಾಗಿ ಕಾಣಿಸಿರೋದು. ನೀನು ಯಾವಾಗಲೂ ಮುಖ ಮುಚ್ಕೊಂಡೇ ಓಡಾಡೋದು ಅಂತ ನನಗೆ ಗೊತ್ತಿದೆ. ಹೆಲ್ಮೆಟ್ ತೆಗಿ. ಸೆಟ್ಟು
10,000 ರೂಪಾಯಿ ಸಾಲ ಕೊಟ್ಟಿರೋ ಸೆಟ್ಟು ಇನ್ನು ಒಂದೇ ವಾರದಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ನೋಡು ಬಾಲ, ನಮ್ಮದು ಗಿರ್ವಿ ಅಂಗಡಿ. ಇಲ್ಲಿ ಏನಾದರೂ ಗಿರ್ವಿ ಇಟ್ಟರೆ ಮಾತ್ರ ಪೈಸಾ, ಇಲ್ಲ ಅಂದರೆ ಒಂದು ಕಲ್ಲು ತಗೊಂಡೋಗಕ್ಕಾಗಲ್ಲ ಇಲ್ಲಿಂದ. ಹಾಗೆ ಅನ್ಬೇಡಿ ಸೆಟ್ಟು, ಏನೋ ಎಮರ್ಜೆನ್ಸಿ ಇತ್ತು. ನಿಮಗೆ ಗೊತ್ತಿಲ್ಲ, ನಾನು ಮದುವೆ ಆಗ್ತಿರೋ ಹುಡುಗಿ ದೊಡ್ಡ ಶ್ರೀಮಂತೆ. ನೋಡು ಬಾಲ, ಕೊಟ್ಟಿರೋ ದುಡ್ಡು ಇನ್ನೂ ವಾಪಸ್ ಕೊಟ್ಟಿಲ್ಲ ನೀನು, ಮತ್ತೆ ದುಡ್ಡು ಕೇಳ್ತಾ ಇದೀಯಾ? ಅದೆಲ್ಲ ಆಗಲ್ಲ, ಹೊರಡು ನೀನು. ಸರ್ ಸರ್ ಬನ್ನಿ ಬನ್ನಿ ಸರ್. ಯಾರೇ ನೀವು? ಅದನ್ನೇ ಹೇಳ್ತೀನಿ, ಬನ್ನಿ ಬನ್ನಿ ಸರ್. ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ಬಿಡ್ರೆ. ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ ಸರ್. ಏನ್ರಿ, ಯಾಕ್ರಿ ಇಲ್ಲಿ ಕೂಡ್ಸಿದ್ರಿ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಾನು ಹೇಳೋವರೆಗೂ ನೀವು ಇಲ್ಲಿ ಕೂತಿರ್ಬೇಕಷ್ಟೆ. ಸ್ವಲ್ಪ ಎಮರ್ಜೆನ್ಸಿ ಇದೆ. ಎಮರ್ಜೆನ್ಸಿನಾ? ಏನೋ ಅದು ನಾನು ಹೇಳ್ತೀನಿ. ಪಾರ್ಕಲ್ಲಿ ಸಿಕ್ಕಿದ್ ಇವರೇ ಅಲ್ವಾ? ಎಷ್ಟೇ ಆಗ್ಲಿ ಅಕ್ಕನ ಕೈ ಹಿಡಿದು ನನಗೆ ಭಾವ ಆಗೋರು, ಗೌರವ ಕೊಡ್ಲೇಬೇಕು. ಅದಕ್ಕೆ ಹೇಳೋದು ಭೂಮಿ ಗುಂಡಗಿದೆ ಅಂತ. ಇಲ್ಲಿಲ್ಲೇ ಓಡಾಡ್ಕೊಂಡಿದ್ರು ಅವರೇ ಇವರೇ ಅವರು ಅನ್ನೋದೇ ಗೊತ್ತಾಗಲ್ಲ. ಏನೇ ಆಗ್ಲಿ, ಸತ್ಯ ಇವತ್ತು ಅವಳು ಭಾವನ್ ನೋಡಿದಾಳೆ. ಸತ್ಯ ಫುಲ್ ಖುಷ್. ಅದೆಲ್ಲ ಆಗಲ್ಲ, ಹೊರಡು. ಸೆಟು, ನಾಳೆ ಕೋಟ್ಯಾಧೀಶ್ವರ ಆಗೋದು ನಾನು. ಅಂಥದ್ರಲ್ಲಿ ನೀನು ಸಾಲ ಉಳಿಸ್ಕೊಂಡ್ಬಿಡ್ತೀನ. ಮದ್ವೆ ಆದ್ಮೇಲೆ ಎಲ್ಲ ಕೊಟ್ಬಿಡ್ತೀನಿ. ಕೊಡು ಸೆಟು. ನೋಡು ಬಾಲ, ನೀನು ಕೋಟ್ಯಾಧೀಶ್ವರನ ಆಗು, ಮಿನಿಸ್ಟರ್ನ ಆಗು, ಸಾಲ ಅಂತೂ ಸಿಗಲ್ಲ. ಹೊರಡು. ಹಂಗೆಲ್ಲ ಹೇಳ್ಬಿಡು ಸೆಟು, ಕಾಲಿಗೆ ಬೇಕಾದ್ರು ಸೆಟು. ಅವೆಲ್ಲ ಬೇಡ, ಹೊರಡು. ಸೆಟು ಯಾವ ಇವನು. ಬಾಯ್ಸ್, ಅಮೂಲ್ ಬೇಬಿ ಒಬ್ಬನೇ ಬಂದಿರ್ತಾನೆ ಅನ್ಕೊಂಡ್ರೆ ಜೊತೆಲಿ ಬಾಮೈದನು ಬಂದವನಲ್ಲೋ. ಈ ಕಾಮಿಡಿ ಪೀಸ್ ಜೊತೆ ಇದ್ಯಾವುದೋ ಹೊಸ ಕ್ಯಾರೆಕ್ಟರ್ ಕೂಡ ಎಂಟ್ರಿ ಆಗಿದೆ. ಇವರೆಲ್ಲ ಇದ್ದಾಗ ಅಮೂಲ್ ಬೇಬಿ ಹತ್ರ ಹೆಂಗೋ ಮಾತಾಡೋದು? ಏನು ಮಾಡೋಕ್ಕಾಗಲ್ಲ, ಮಾತಾಡ್ಲೇಬೇಕು. ಗಣಪ ಬಂದ್ರೆ ಜೊತೆಲಿ ಇಲಿ ಬಂದೇ ಬರುತ್ತೆ. ಆ ಇಲಿ ಓಕೆ ಕಣೋ, ಅದ್ರ ಜೊತೆ ಇವನು ಹೊಸ ಫಿಟ್ಟಿಂಗು. ಯಾರಿದ್ರೆ ಅಷ್ಟು ಬಿಟ್ರೆ ಅಷ್ಟು, ನಾವು ಮಾತಾಡ್ಲೇಬೇಕು. ಇವತ್ತು ಆಪರೇಷನ್ ಮುಗಿಸ್ಲೇಬೇಕು. ಓ ಅಂತಮಾಸ್, ಏನು ಅಲ್ಲಿ ನಿಂತ್ಕೊಂಡು ನನ್ನನ್ನೇ ನೋಡ್ಕೊಂಡು ಏನೋ ಮಾತಾಡ್ತಾ ಇದ್ದೀರಾ? ಏನು ಸ್ಕೆಚ್ ಆಗ್ತಿಲ್ಲ ತಾನೇ? ನಮ್ಮ ಹತ್ರ ವೇಸ್ಟ್ ಮಾಡಕ್ ತುಂಬಾ ಟೈಮ್ ಇದೆ. ನಿನ್ ಬಗ್ಗೆ ಯಾಕೆ ಯೋಚನೆ ಮಾಡೋದು? ಈಗ ಬೇಕಿತ್ತ ನಿಂಗೆ? ಸುಮ್ಮನಿರಕ್ಕಾಗಲ್ಲ. ಅದು ಸರಿ ಅಂತಮಾಸ್, ಏನಿದು ಕ್ಯಾರೇಜ್ ಮಿಂಚ್ತಾ ಇದೆ? ಓ ಇದಾ ಡಿಂಗ್ ಸೆಲೆಬ್ರೇಷನ್. ಡಿಂಗ ಏನ್ ರಾಂಗ್ ಅಂದ್ರೆ? ಅಮೂಲ್ ಬೇಬಿ ಸರ್, ಅದು ಡಿಂಗ್ ಅಲ್ಲ, ರಿಂಗು. ಇವನೊಂದು ಸ್ವಲ್ಪ ರಾಂಗ್ ಆಗಿ ಹೇಳ್ತಿದ್ದಾನಷ್ಟೇ. ಬಾಮೈದ, ನಿಂಗೆ ಏನಾದರೂ ಅರ್ಥ ಆಯ್ತಾ? ಬಾಬಾ ತಮ್ಗೆ ಅದ್ ಬಿಡಿ, ಇದ್ಯಾರು ಹೊಸ ಕ್ಯಾರೆಕ್ಟರ್? ಇವನ ನನ್ನ ಕಸಿನ್ ರಾಹುಲ್, ಸೈಕ್ಯಾಟ್ರಿಸ್ಟ್. ಓ ಆರ್ಟಿಸ್ಟಾ? ಯಾವ ಪಿಕ್ಚರ್ ಮಾಡಿದ್ರು? ಸಿಲಿ ಬಾಯ್, ಆರ್ಟಿಸ್ಟ್ ಅಲ್ಲ, ಸೈಕಿಯಾಟ್ರಿಸ್ಟ್. ಸೈಕಾಟಿಸ್ಟಾ? ಹಂಗೂ ಒಂದಿದ್ಯಾ? ಅದು ಸರಿ, ಸತ್ಯ ಇಲ್ಲಿ ಏನೋ ಅರ್ಜೆಂಟ್ ಅಂತ ಫೋನ್ ಮಾಡಿದ್ರಿ, ಏನು ವಿಷಯ? ಹೌದು ಅಮೂಲ್ ಬೇಬಿ ಸರ್, ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲೇ ಸಿಕ್ಕಾಕೊಂಡಿದೀವಿ. ಆ ಪ್ರಾಬ್ಲಮ್ಗೆ ನೀವು ಸರಿಯಾದ ಸೊಲ್ಯೂಷನ್ ಕೊಡ್ತೀರಾ ಅಂತಾನೆ ನಿಮಗೆ ಕಾಲ್ ಮಾಡಿದ್ವಿ. ಸೊಲ್ಯೂಷನಾ? ನಾನಾ? ಹೌದು, ಎಂತ ಕಿರಿಕಿರಿ ಇದ್ರು ಐಡಿಯಾ ಕೊಟ್ಟು ಸಾಲ್ವ್ ಮಾಡೋ ಕೆಪಾಸಿಟಿ ಇರೋದು ನಿಮ್ಗೆ ಅಲ್ವಾ ಸರ್? ಧರ್ಮ ಸಂಕಟ ಇದ್ರೆ ದಾರಿ ತೋರಿಸೋ ದೊರೆ ನೀವು. ಲೋ ಬಾಮೈದ, ಈ ಎಣ್ಣೆ ಹತ್ತಿಸ್ತಿದ್ದಾರೆ, ಯಾವಾಗ ತಳ್ತಾರೋ ಗೊತ್ತಿಲ್ಲ. ಕುರಿನ ಕಡಿಯೋಕ್ಕಿಂತ ಮುಂಚೆ ಮೇಯಿಸೋದು ವಾಡಿಕೆ ಬೇಡ. ನನ್ನ ಹೊಗಳ್ತಾ ಇದ್ರೆ ನಿನ್ಗೆ ಏನಕ್ಕೋ ಹೊಟ್ಟೆವ್ರಿ. ಅಷ್ಟಕ್ಕೂ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿದೆ? ಸಮಸ್ಯೆ ಅಂತ ಬಂದವ್ರಿಗೆ ಸಹಾಯ ಮಾಡೋ ಆಪತ್ ಬಾಂಧವ ನಾನು. ಅದಕ್ಕೆ ನಾನು ಕೇಳ್ತಿದ್ದಾರೆ. ನೀವು ಹೇಳಿ ಅಂತಮಸ್.
ಕುರಿ ಅಲ್ಲಕ್ಕೆ ಬಿತ್ತು. ಅವ್ನು ಕುತ್ತಿಗೆ ಕೊಟ್ಟಾಯ್ತಲ್ಲ, ನೀವು ಕಂಟಿನ್ಯೂ ಮಾಡಿ. ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಕಮಿಟ್ ಆದ್ನಲ್ಲ, ಅದಕ್ಕೆ ಪ್ರಾಬ್ಲಮ್ ಏನು ಅಂತ ಹೇಳಿ ಅಂದೆ ಅಷ್ಟೇ. ಹಾ, ನಮ್ಗೊಬ್ಬ ಮಗು ಮನ್ಸಿರೋ ಫ್ರೆಂಡ್ ಇದ್ದಾನೆ. ಓಕೆ, ಅವನೊಂದು ಹುಡುಗಿನ ಮದುವೆ ಆಗ್ಬೇಕು ಅನ್ಕೊಂಡಿದ್ದಾನೆ. ಸೂಪರು. ಎಂಗೇಜ್ಮೆಂಟ್ ಆಗಿದ್ದಾನೆ. ಆದ್ರೆ ಆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿ ಇನ್ಯಾ ಒಂದು ಜೊತೆ ಲವ್ ಅನ್ಕೊಂಡು ಓಡಾಡ್ತಿದ್ದಾಳೆ. ಓ, ವೆರಿ ಸ್ಯಾಡ್. ಈಗ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಹುಡುಗನ ಒಂದು ಹುಡುಗಿ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ತುಂಬಾ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ. ಈಗ ನೀವೇ ಹೇಳಿ ಸರ್, ನಮ್ಮ ಹುಡುಗ ಯಾರಿಗೂ ಅನ್ಯಾಯ ಆಗದೆ ಇರೋ ಥರ ಯಾವ ಡಿಸಿಷನ್ ತಗೊಬೇಕು, ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು? ಅದು ಸರಿ, ಇದನ್ನ ನನ್ನ ಹತ್ರ ಯಾಕೆ ಕೇಳ್ತಾ ಇದ್ದೀರಾ? ಆಗ್ಲೇ ಹೇಳಿದ್ವಲ್ಲ ಸರ್, ಧರ್ಮದ ಸಂಕಟದ ವಿಷಯ ಅಂತ. ನೀವೇ ತಾನೇ ದಾರಿ ತೋರಿಸ್ಬೇಕು. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಹತ್ರ ಹೇಳ್ತಾ ಇದೀವಿ. ನಮ್ಮ ನಂಬಿಕೆ ಸುಳ್ಳ ಹೇಳಿ? ನೋನೋ, ನಿಮ್ಮ ನಂಬಿಕೆ ಸುಳ್ಳಲ್ಲ. ಡಿಸಿಷನ್ ಹೇಳೋ ಕೆಪಾಸಿಟಿ ಏನೋ ನನಗಿದೆ. ಆದರೆ ನನ್ನ ಡಿಸಿಷನ್ನ ನಿಮ್ಮ ಫ್ರೆಂಡ್ ಒಪ್ಕೋಬೇಕಲ್ಲ. ನೀವು ಮನ್ಸಾರೆ ಯೋಚನೆ ಮಾಡಿ ಒಂದು ಪಕ್ಕಾ ಡಿಸಿಷನ್ ಹೇಳಿ, ಅದನ್ನ ಅಚ್ಚೊತ್ತಿ ಡಬ್ಬಿಂಗ್ ಮಾಡಿ ನಮ್ಮ ಫ್ರೆಂಡ್ ಲೈಫಲ್ಲಿ ಹಾಗೆ ರಿಲೀಸ್ ಮಾಡ್ಬಿಡ್ತೀವಿ. ಹೌದೌದು, ಜೀವನ ಒಂದು ನಡ್ಸೋರು ನೀವು. ವಾಟ್? ಅದೇ ಅಮೂಲ್ ಬೇಬಿ ಸರ್, ಯಾರಿಗೂ ಅನ್ಯಾಯ ಆಗದೆ ಇರೋ ಥರ ನನ್ನ ಫ್ರೆಂಡು ಯಾವ ತೀರ್ಮಾನ ತಗೊಬೇಕು ಅಂತ ನೀವು ಹೇಳ್ಬಿಟ್ರೆ ಅವನ ಜೀವನ ನಾವು ನಡೆಸ್ಕೊಂಡು ಹೋಗ್ತಾನೆ ಅಂತ ಹೇಳ್ತಿದ್ದಾನೆ. ನಿಜ ಅಂತಮ್ಮ, ಪ್ರೀತಿಲಿ ಯಾರಿಗೂ ಮೋಸ ಆಗಬಾರ್ದು. ಆ ರೀತಿ ಯಾರಿಗೂ ಮೋಸ ಆಗಬಾರ್ದು ಅಂದ್ರೆ ಪ್ರೀತಿ ಬಗ್ಗೆ ಹಿರಿಯರು ಹೇಳಿರೋ ಒಂದು ಹಳೆ ಸೂತ್ರ ಇದೆ. ಆ ಸೂತ್ರನ ಫಾಲೋ ಮಾಡಿದ್ರೆ ಹೆಚ್ಚು ಕಡಿಮೆ ಪ್ರೀತಿಲಿ ಯಾರಿಗೂ ಮೋಸ ಆಗಲ್ಲ. ಸೂತ್ರನ? ಏನಪ್ಪ ಅದು? ಅದ್ ಏನಪ್ಪ ಅಂದ್ರೆ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ನ ಒಪ್ಕೊಳ್ಳೋದೆ ಒಳ್ಳೇದು. ಈ ರಾಂಗ್ ಕಲೆಕ್ಷನ್ಗಳು ಎಲ್ಲಿಗೋ ಕನೆಕ್ಟ್ ಆಗ್ತಿದೆಯಲ್ಲ. ಲೋ ಬಾಮೈದ, ದೊಡ್ಡವರೆಲ್ಲ ಸೇರಿ ಆ ಹುಡುಗನ್ಗೆ ಎಂಗೇಜ್ಮೆಂಟ್ ಮಾಡಿದ್ದಾರೆ. ಆಗಿರೋದು ನಿಶ್ಚಿತಾರ್ಥ, ಮದ್ವೆ ಅಲ್ವಲ್ಲ. ಇನ್ ಯಾರನ್ನೋ ಪ್ರೀತಿಸ್ತಿರೋ ಹುಡುಗಿನ ಇವ್ರ ಫ್ರೆಂಡು ಮದ್ವೆ ಆದ್ರೆ ಅವ್ರು ಖಂಡಿತ ಸುಖವಾಗಿರಲ್ಲ. ಅದ್ರ ಬದಲು ನಿಮ್ಮ ಫ್ರೆಂಡನ್ನ ಯಾರು ಪ್ರೀತಿಸ್ತಿದಾರೋ ಅವರನ್ನೇ ಮದುವೆ ಆದರೆ
ಎಲ್ರಿಗೂ ಒಳ್ಳೇದಲ್ವಾ? ಅಮೂಲ್ ಬೇಬಿ ಸರ್, ರೋಗಿ ಬಯಸಿದ್ದು ನೀವು ಕೊಟ್ಟಿದ್ದು 2 ಒಂದೇ ಆಯ್ತು. ರೋಗಿನ? ಯಾವ ರೋಗ? ಯಾರಿಗ್ ರೋಗ? ಇನ್ನೆಲ್ಲಿ ಸರ್ ರೋಗ? ಇನ್ ಮುಂದೆ ಎಲ್ಲ ಯೋಗನೆ. ಅಮೂಲ್ ಬೇಬಿ ನೀನ್ ಹೇಳ್ದಂಗೆ ನಡ್ಕೊಂಬಿಟ್ರೆ ಏನ ಬಾ ಮೈದಾನ ನಡ್ಕೋಬೇಕಾ? ಹಾಗಲ್ಲ, ನಮ್ಮ ಅಮೂಲ್ ಬೇಬಿ ಹೇಳ್ದಂಗೆ ನನ್ನ ಫ್ರೆಂಡ್ ಏನಾದ್ರು ನಡ್ಕೊಂಡ್ಬಿಟ್ರೆ ಯಾರಿಗೂ ಅನ್ಯಾಯ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಯಾಕಾಗಲ್ಲ? ಈ ಡಿಸಿಷನ್ನಿಂದ ನಿಮ್ಮ ಫ್ರೆಂಡಿಗೆ ಅವ್ನ ಪ್ರೀತಿ ಸಿಗದೇ ಇರೋ ಹಾಗಾಗುತ್ತೆ. ಅವ್ನು ಮದುವೆ ಆಗ್ಬೇಕು ಅನ್ಕೊಂಡ್ರೆ ಹುಡುಗಿನ ಕಳ್ಕೊಂಡು ಅವ್ನು ಭಗ್ನ ಪ್ರೇಮಿ ಆಗಲ್ವಾ?